ಮತದಾರರಿಗೆ ಅಭಿನಂದನೆ ಸಲ್ಲಿಸಬೇಕು. ಕೆಲಸ ಮಾಡಿದಂತ ಎಲ್ಲ ಮುಖಂಡರಿಗೆ 1 ಕೋಟಿ ನಮಸ್ಕಾರ ತಿಳಿಸಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಲೀಡರ್ಸ್ ಇಲ್ಲಿ ಸ್ಟೇಜ್ ಮೇಲೆ ಲೀಡರ್ಗಳು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ನೀವು ಎಲ್ಲ ಲೀಡರ್ಗಳು ಯಾರಂತ ಅನ್ಕೊಂಡಿದ್ದೀರಿ, ನೀವು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀರಿ. ಈ ಅಧಿಕಾರ ತೆಗೆದುಕೊಂಡಾಗ, ಕಾಂಗ್ರೆಸ್ ಪಕ್ಷದ ಅಧಿಕಾರ ತೆಗೆದುಕೊಂಡಾಗ ಆಗಸ್ಟ್ 2ನೇ ತಾರೀಕು 2023 ಅಲ್ಲ 2000 ಇರ್ಬೇಕು ಅಧ್ಯಕ್ಷ ಆಗಿದೆ. 2020ರಲ್ಲಿ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿ. ಇವತ್ತು ಏನು ಈ ಚುನಾವಣೆ ಶಿಗ್ಗಾಂವ್ನಲ್ಲಿ ನಡೆದಿದೆ, ಏನು ಚುನಾವಣೆಯನ್ನ ನಮ್ಮ ಎಲ್ಲ ನಾಯಕರುಗಳು ಕಾರ್ಯಕರ್ತರು ನೀವೇನ್ ಮಾಡಿದ್ದೀರಿ, ಈ ಚುನಾವಣೆ ಪಟ್ಟಣರ ಚುನಾವಣೆ ಅಲ್ಲ, ಇದು ಪಟ್ಟಣರ ಗೆಲುವು ಅಲ್ಲ, ಇದು ಈ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರ ಗೆಲುವು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಲ್ಲದೆ ರಾಜ್ಯದ ಎಲ್ಲ ಕಾರ್ಯಕರ್ತರುಗಳಿಗೆ ಒಂದು ಶಕ್ತಿಯನ್ನ ತುಂಬಿದ್ದೀರಿ. ಇವತ್ತು ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಆ ಹೆಬ್ಬಾಗಿಲಲ್ಲಿ ಶಿಗ್ಗಾಂವಲ್ಲಿ ಗೆಲುವನ್ನು ಕೊಟ್ಟು ಬಿಜೆಪಿ ಮುಕ್ತ ಜಿಲ್ಲೆಯಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ, ಪಕ್ಷದ ಅಧ್ಯಕ್ಷನ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆ ತಪ್ಪಿಸಲಿಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಬಂದಿದ್ದೇನೆ. ಈ ಕ್ಷೇತ್ರ ಶಿಗ್ಗಾ ಕ್ಷೇತ್ರ, ಇದು ಯಾಸೀರ್ ಪಠಾಣ್ ಅಲ್ಲ. ಈ ಕ್ಷೇತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಕ್ಷೇತ್ರ ಕೂಡ ಆಗಿ ಪರಿವರ್ತನೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ನಮ್ಮ ಶಿವಾನಂದ ಪಾಟೀಲ್ ಜಿಲ್ಲಾ ಮಂತ್ರಿಗಳು, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿ ಇದೆ. ನಮ್ಮ ಈಗ ತಾನೇ ಮಾತಾಡಿದ ಜಮೀರ್ ಅವರು ಎಷ್ಟು ಬಡವರಿಗೆ ಮನೆ ಇಲ್ಲದೆ ಇಲ್ಲಿ ನರಳ್ತಾ ಇದ್ದಾರೆ, ಒಂದು ಪಟ್ಟಿಯನ್ನು ಪರಿವರ್ತನೆ ಮಾಡೋದು ಕೂಡ ಅವ್ರಿಗೊಂದು ಜವಾಬ್ದಾರಿ ಇದೆ. ಅಲ್ಲದೆ ನನಗೂ ಕೂಡ ಉಪಮುಖ್ಯಮಂತ್ರಿಯಾಗಿ ನಾನು ಕೂಡ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧರಾಗಿದ್ದೇನೆ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಜನರ ಹೃದಯವನ್ನ, ಏನು ನಮ್ಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡೋದು ನಮ್ಮ ಕರ್ತವ್ಯ. ಆ ಕೆಲಸಕ್ಕೆ ಇವತ್ತು ತಿಳಿಸ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಬಂದೊಡೆ ಅಧಿಕಾರ ನಶ್ವರ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮರ. ಅದು ಎಷ್ಟೇ ಆದ್ರೂ ಕೂಡ ಈ ಮತದಾರನೇ ಈಶ್ವರ ಅಂತೇಳಿ ನಿಮ್ಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರಿಗೆ ಬಂದರೆ. ಇವತ್ತು ಬಸವಣ್ಣನ ನಾಡು, ಸಂತ ಶಿಶುನಾಳ ಶರೀಫನ ನಾಡಿ, ಇವತ್ತು ಕಾಗಿನೆಲೆ ಮತ್ತು ಎಲ್ಲ ಧರ್ಮಗಳು, ಎಲ್ಲ ಧರ್ಮ ಪೀಠಗಳು ಇರುವಂತಹ ಈ ಒಂದು ಜಿಲ್ಲೆ, ಈ ಭಾಗದಿಂದ ಈ ಒಂದು ಹೆಬ್ಬಾಗಿಲನ್ನು ತೆರೆದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸ್ಕೊಟ್ಟಿದ್ದೀನಿ. ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ, ನನಗೆ ಆತ್ಮವಿಶ್ವಾಸ ಧೈರ್ಯದಿಂದಿತ್ತು. ಚುನಾವಣೆಯಲ್ಲಿ ಒಂದು ಗೆಲ್ತದೆ ಬಿಜೆಪಿ ಗೆಲ್ತದೆ, ಒಂದು ದಳ ಗೆಲ್ತದೆ, ಒಂದು ಕಾಂಗ್ರೆಸ್ ಗೆಲ್ತದೆ ಅಂತೇಳಿ ನನ್ನ ಮಾಧ್ಯಮ ಮಿತ್ರರು ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ದೆ. ನಾನು ಹೇಳಿದೆ, ಮಾಧ್ಯಮದ ಮೇಲೆ ಆ ಸಮೀಕ್ಷೆ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ. ನಮ್ದೇ ಆದಂತ ಲೆಕ್ಕಾಚಾರ ಇದೆ ಅಂತ ಹೇಳಿ ನೀವು ಮುಂಚಿತವಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ. 135 ಜನ ನಮ್ಮ ಶಾಸಕರಿದ್ದು, ಅಂದ್ರೆ ಒಂದು ಪಾಂಡುಪುರನ್ನು ಸೇರ್ಕೊಂಡು ಒಂದು ಸೇರಿಸಿ 36 ಆಗಿತ್ತು.
ಒಂದು ನಮ್ಮ ಖಾಲಿ ಆಯ್ತು, ನಮ್ಮ ಸೀಟ್ ತುಕಾರಾಮ್ರವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಖಾಲಿ ಆಯ್ತು. ನಾನು ಹೇಳಿದೆ ನಮ್ದು 135 ಅಲ್ಲ, ನಮ್ಮ ಸೀಟು ನಮ್ಮ ನಂಬರ್ 138 ಅಂತ ಹೇಳಿದೆ. ನನ್ನ ನಂಬರ್ ನಿಜ ಆಯ್ತು. ಬಹಳ ಜನ ಆಶ್ಚರ್ಯಪಟ್ಟು. ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕ್ಷೇತ್ರ ಆಗಿದ್ದು ಈ ಶಿಗ್ಗಾಂವ್. ಕನಕಪುರ ನಮ್ಮ ಚನ್ನಪಟ್ಟಣ, ಅದು ಕೂಡ ಒಬ್ಬ ಮುಖ್ಯಮಂತ್ರಿ ಸುಪುತ್ರರ ಕ್ಷೇತ್ರ. ಅದು ಇವೆರಡು ಕ್ಷೇತ್ರದಲ್ಲಿ ಕೊಟ್ಟಂತ ತೀರ್ಪಿದೆ ನನಗೆ ಮತ್ತು ಮುಖ್ಯಮಂತ್ರಿಗಳಿಗೆ. ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೋನ್ ಮಾಡಿ, ಸುರ್ಜೇವಾಲಾ ಅವರು ಫೋನ್ ಮಾಡಿ, ವೇಣುಗೋಪಾಲ್ ಅವರು ಫೋನ್ ಮಾಡಿ, ಎಲ್ಲ ನಾಯಕರುಗಳು, ರಾಷ್ಟ್ರದ ನಾಯಕರುಗಳು ಆ ಮತದಾರರಿಗೆ ನೀವು ಕೃತಜ್ಞತೆಯನ್ನ ನಮ್ಮ ಪರವಾಗಿ ಸಲ್ಲಿಸಬೇಕು. ಅವರೆಲ್ಲರೂ ಕೂಡ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಪ್ರತಿನಿಧಿಗಳಾಗಿ ಇವತ್ತು ACC ಪ್ರತಿನಿಧಿಗಳಾಗಿ ನಮ್ಮ ಜಯಕುಮಾರ್ ಅವರು ಒಬ್ಬ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಬಿಡಿ, ನಮ್ದೆಲ್ಲ ನಾವು ಇಲ್ಲಿರೋದೆಲ್ಲ ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ. ನಿಮ್ಗೆ ಶಕ್ತಿ ಕೊಡಬೇಕಾದ್ದು ನಮ್ಮ ಧರ್ಮ. ನಿಮ್ಮ ಭಾವನೆಗಳಾದ್ರೆ ನಿಮ್ಮ ನಂಬಿಕೆಯನ್ನ ಉಳಿಸ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಬಂಧುಗಳೇ, ಇವತ್ತು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. ಇದೇ ತಿಂಗಳು 26ನೇ ತಾರೀಕು ಬೆಳಗಾಂನಲ್ಲಿ 1924ರಂದು 100 ವರ್ಷದ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಜವಾಬ್ದಾರಿಯನ್ನು ವಹಿಸಿಕೊಂಡು 100 ವರ್ಷ ಆಯಿತು. ಇವತ್ತು ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಆ ಸಮಾರಂಭವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ. ನಿಮ್ಮನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾನೆಲ್ಲ